ಉತ್ತರ ಭಾರತದಲ್ಲಿ ನಡೆಯುವಂತಹ ಗಂಗಾರತಿಯ ಮಾದರಿಯಲ್ಲೇ ಇದೆ ಮೊಟ್ಟ ಮೊದಲ ಬಾರಿಗೆ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಕಾವೇರಿ ಆರತಿಯನ್ನು ಮಾಡೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಜಲಮಂಡಳಿ ಅಧ್ಯಕ್ಷ ರಾಮಪ್ರಸಾದ್ ಮನೋಹರ್ ಅವರು ಈಗಾಗಲೇ ಸ್ಯಾಂಕಿ ಕೆರೆಯ ಬಳಿಯಲ್ಲಿ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಕಾವೇರಿ ಆರತಿ ನಡೆಯುತ್ತೆ ಅನ್ನುವಂಥ ವಿಚಾರವಾಗಿ. ಸರ್, ಮೊದಲನೇದಾಗಿ ಯಾವ ರೀತಿಯಾದಂಥ ಪ್ರಿಪ್ರೇಷನ್ಗಳೆಲ್ಲ ನಡೆದಿದೆ? ಇದೇ 21ನೇ ತಾರೀಕಿಗೆ ಕಾವೇರಿ ಆರತಿಯನ್ನು ಮಾಡಬೇಕು ಸ್ಯಾಂಕಿ ಕೆರೆಯಲ್ಲಿ ಅಂತ ನಿರ್ಧಾರ ಮಾಡಲಾಗಿದೆ. ಯಾಕೆ ಸ್ಯಾಂಕಿ ಕೆರೆಯನ್ನೇ ಆಯ್ಕೆ ಮಾಡಲಾಗಿದೆ ಮತ್ತು ಯಾವ ರೀತಿಯಾದಂಥ ಪ್ರಿಪ್ರೇಷನ್ಗಳು ಈಗಾಗಲೇ ಆಗಿದೆ ಸರ್? ಈ ಒಂದು ಕಾವೇರಿ ತಾಯಿಗೆ ನಮನಗಳು ಸಲ್ಲಿಸಬೇಕಂತ ಏನು ಕನಸಿದೆ ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಕನಸಾಗಿದೆ. ಪ್ರತಿ ದಿವಸ ನಾವು ಕಾವೇರಿ ನೀರನ್ನು ಕುಡಿತಾ ಇದ್ದೀವಿ. ಆದರೆ ಕಾವೇರಿಗೆ ಎಷ್ಟು ಮಟ್ಟಕ್ಕೆ ನಾವು ನಮನ ಸಲ್ಲಿಸಬೇಕಂತ ಒಂದು ಸಂದೇಶ ಸಲ್ಲಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಮುಖ್ಯವಾಗಿ ವಿಶ್ವ ಜಲ ದಿನ ಮಾರ್ಚ್ 22ನೇ ತಾರೀಕು ಬರ್ತಾ ಇರೋದ್ರಿಂದ ಅದಕ್ಕೆ ಪೂರಕವಾಗಿ ಮಾರ್ಚ್ 21ನೇ ತಾರೀಕಿಗೆ ಸಂಜೆ ಪೂಜೆ ಮಾಡಿ ನಾವು ಒಂದು ವಿಶ್ವಮಟ್ಟಕ್ಕೆ ನೀರನ್ನು ಉಳಿತಾಯ ಮಾಡುವ ಒಂದು ಸಂದೇಶವನ್ನು ತಿಳಿಸಬೇಕಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಹೆಜ್ಜೆ ಇಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಈ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಸರ್, ಟೋಟಲ್ ಆಗಿ ಎಷ್ಟು ಬಜೆಟ್ನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಮತ್ತು ಸಾಕಷ್ಟು ಬೆಂಗಳೂರಿಗೆ ಈ ಥರದ ಒಂದು ಗಂಗಾರತಿಯನ್ನು ಮಾಡುವಂಥ ಅಗತ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಈಗ ನಮ್ಮ ಬೆಂಗಳೂರು ಭಾಳ ಒಂದು ಕೆಂಪೇಗೌಡರು ನಿರ್ಮಾಣ ಮಾಡಿರುವಂತಹ ಬೆಂಗಳೂರು. ಇಲ್ಲಿ ಭಾಳಷ್ಟು ಸಾಂಪ್ರದಾಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ ಹಲವಾರು ವರ್ಷಗಳಾಗಿ. ಹಾಗಾಗಿ ಕಾವೇರಿ ಮಾತೆ ನಮಗೆಲ್ಲರಿಗೂ ಕೂಡ ನೀರು ಮಾತ್ರ ಕೊಡಲ್ಲ, ಹಣ್ಣನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕ ಬೆಳೀತಾ ಇರೋದೇ ಕಾವೇರಿಯಿಂದ. ಹಾಗಾಗಿ ನಾವು ಕಾವೇರಿ ಮಾತೆಗೆ ಪೂಜೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಮತ್ತು ನಮ್ಮ ಒಂದು ಭಾಗ್ಯ ಅಂತ ಗಣಿಸ್ತಾ ಇದೆ. ಹಾಗಾಗಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳವರು ಕೂಡ ಈ ಒಂದು ಕಾವೇರಿ ಆರತಿಯನ್ನು ವಿಜೃಂಭಣೆಯಿಂದ ಮಾಡಬೇಕು. ಅದರ ಮುಖಾಂತರ ಜನರಿಗೆ ಕಾವೇರಿಯ ಸಂದೇಶವನ್ನು ಸಲ್ಲಿಸಬೇಕು ಮತ್ತು ಕಾವೇರಿ ತಾಯಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶ. ಹಾಗಾಗಿ ಭಾಗಮಂಡಲದಿಂದ ಪುಣ್ಯತೀರ್ಥವನ್ನು ಆಚಾರ್ಯವಾಗಿ ತೊಗೊಂಡು ಬಂದು ಇಲ್ಲಿ ಅದನ್ನು ಸ್ಮರಿಸಿ ಅಲ್ಲಿ ಬರಮಾಡಿಕೊಂಡು ತಾಯಿಯನ್ನು ನಾವು ಪೂಜೆ ಮಾಡ್ತೀವಿ. ಈಗ ಇಲ್ಲಿವರೆಗೆ ಕಾವೇರಿ ಆರತಿಗೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆಗಳಿಗೆ ಒಂದು ಅಂದಾಜು ಒಂದು 75-80 ಲಕ್ಷ ನಾವು ರೆಡಿ ಮಾಡ್ತಾ ಇದ್ದೀವಿ, ಎಲ್ಲ ವ್ಯವಸ್ಥೆಗಳು ಸೇರಿ. ಉಳಿದಂತೆ ಏನಾದರೂ ಖರ್ಚು ವೆಚ್ಚಗಳಾದರೆ ಅದನ್ನು ಯಾರು ಸ್ಪಾನ್ಸರ್ಸ್ ಇದ್ದಾರೆ ಅವರು ಕೂಡ ಮಾಡೋಕ್ಕೆ ರೆಡಿ ಇದ್ದಾರೆ. ಮುಖ್ಯವಾಗಿ ಈಗ ಗಂಗಾರತಿ ಅಂತ ಹೇಳಿದ್ರೆ ನಾವು ಉತ್ತರ ಭಾರತದಲ್ಲೆಲ್ಲ ನೋಡಿದ್ದೀವಿ, ಸಾಕಷ್ಟು ಜನ ನೋಡೋದಕ್ಕೆ ಅಂತ ಬರ್ತಾರೆ. ಎಷ್ಟು ಜನರಿಗೆ ಅಲೋ ಮಾಡ್ತೀರಾ ಮತ್ತು ವೀಕ್ಷಣೆಗೆ ಅಂತ ಹೇಳಿ ಎಲ್ಲೆಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ? ಜೊತೆಗೆ ನಾವು ವಾರಣಾಸಿ ಅಂತ ಸ್ಥಳಗಳಲ್ಲಿ ನೋಡ್ತಾ ಹೋದರೆ ನದಿಯ ಎದುರುಭಾಗದಲ್ಲಿ ಬೋಟಿಂಗ್ನ ವ್ಯವಸ್ಥೆ ಇರುತ್ತೆ ಗಂಗಾರತಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತ. ಆ ರೀತಿಯಾದಂಥ ಒಂದಿಷ್ಟು ಚಟುವಟಿಕೆಗಳು ಇರುತ್ತಾ ಈ ಸಂದರ್ಭದಲ್ಲಿ, ಹೇಗೆ? ಹೌದು, ಇಲ್ಲಿ ಗಂಗಾ ಆರತಿ ಧಾರ್ಮಿಕವಾಗಿ ಮಾಡ್ತೀವಿ. ಜೊತೆಗೆ ಕಾವೇರಿ ಆರತಿ ಧಾರ್ಮಿಕವಾಗಿ ಮಾಡ್ತೀವಿ ಗಂಗಾ ಆರತಿ ಮಾದರಿನಲ್ಲೇ. ಮತ್ತು ನಮ್ಮ ಜನರು ಬಂದು ನೋಡ್ಕೊಳ್ಳೋಕ್ಕೆ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಮತ್ತು ಇಲ್ಲಿ ಬರೋರಿಗೆ ಲಘು ಉಪಕಾರ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀವಿ. ಮತ್ತು ಜನರು ಕೂತ್ಕೊಂಡು ನೋಡೋದಕ್ಕೆ ಎಲ್ಲ ಆಸನ ವ್ಯವಸ್ಥೆಗಳು ಮಾಡ್ತಾಯಿದ್ದೀವಿ. ಆದಷ್ಟು ಜಾಸ್ತಿ ಜನ ಬರೋದರಿಂದ ನಾವು ಪಾಸ್ ಕೊಡೋದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾಯಿದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳವರ ಚರ್ಚೆ ಮಾಡಿಕೊಂಡು ಇದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೀನಿ. ಸಾಮಾನ್ಯವಾಗಿ ಈ ಆರತಿಗಳನ್ನು ಮಾಡುವಾಗ ಸರ್, ಬೆಳಗ್ಗೆ ಅಥವಾ ಸಂಜೆ ವೇಳೆ, ಸೂರ್ಯಾಸ್ತ ಅಥವಾ ಸೂರ್ಯೋದಯದ ವೇಳೆ ಮಾಡ್ತಾರೆ. ಯಾವ ಸಮಯವನ್ನು ಆಯ್ದುಕೊಳ್ಳಲಾಗಿದೆ ಇಲ್ಲಿ ಈ ಒಂದು ಆರತಿಯನ್ನು ಮಾಡೋದಕ್ಕೆ? ಈಗ ತಮಗೆ ಇಲ್ಲಿ ಆರತಿ ಮಾಡುವಾಗ ಯಾವಾಗಲೂ ಸಂಜೆನೇ ಮಾಡ್ತಾ ಇರ್ತಾರೆ. ಈಗ ಆರತಿ ಮಾಡೋದ್ರಿಂದ ನಾವು ಸಂಜೆನೇ ಮಾಡ್ತೀವಿ. ಈಗ ಸಕಲವಾದಂಥ ತಯಾರಿಗಳು ನಡೆದಿದೆ ಟೋಟಲ್ ಆಗಿ. ಜೊತೆಗೆ ಈಗ ಈ ಥರದ ಆರತಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಧಾರ್ಮಿಕ ಹಿನ್ನೆಲೆಗಳೆಲ್ಲ ಇರುತ್ತೆ ಆ ಸ್ಥಳಕ್ಕೆ. ಜೊತೆಗೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ವರ್ಷದಿಂದ ವರ್ಷಕ್ಕೆ. ಇಲ್ಲಿ ಈಗ ಬೆಂಗಳೂರಿನಲ್ಲಿ ಮೊದಲಿಗೆ ಆಗ್ತಾ ಇರೋದ್ರಿಂದಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಮುಂದುವರಿಸ್ಕೊಂಡು ಹೋಗುವಂಥ ಪ್ಲ್ಯಾನ್ ಇದೆಯಾ? ಪ್ರತಿ ವರ್ಷವೂ ಕೂಡ ಈ ದಿನಗಳಲ್ಲೂ ಜಲದಿನ ಅಂತ ಬರ್ತಾ ಇದೆ, ಅದರ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಹೋಗುವಂಥ ಪ್ಲ್ಯಾನ್ ಇದೆಯಾ? ಜೊತೆಗೆ ಬೆಂಗಳೂರಿನ ಬೇರೆ ಕೆರೆಗಳ ನಗರ ಅಂತಲೇ ಕರೀತಾರೆ ಸ್ಮಾರ್ಟ್ ಸಿಟಿಯನ್ನು, ಬೇರೆ ಕೆರೆಗಳಲ್ಲೂ ಕೂಡ ಮುಂದುವರಿಸುವಂಥ ಪ್ಲ್ಯಾನ್ ಇದೆಯಾ ಮುಂದಿನ ದಿನಗಳಲ್ಲಿ, ಹೇಗೆ ಸರ್? ಸದರಿ ವಿಷಯ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಐತಿಹಾಸಿಕ ನಿರ್ಣಯ ತಗೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗಾಗಿ ನನ್ನ ಪ್ರಕಾರ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆಯಲಿದೆ. ಮತ್ತು ಜೊತೆಗೆ ಒಂದು ಕರೆಗೆ ಮಾಡಿದ್ರೆ ಎಲ್ಲ ಕರೆಗಳಿಗೂ ಕೊಟ್ಟ ಒಂದು ಗೌರವ ಥರ ಆಗುತ್ತೆ. ಮತ್ತು ಇಲ್ಲಿ ಕಾವೇರಿ ತಾಯಿಗೆ ನಾವು ಸ್ಮರಿಸ್ಕೊಳ್ತಾ ಇದ್ದೀವಿ. ಮತ್ತು ಈ ರೀತಿ ಕಾರ್ಯಕ್ರಮ ಮುಂದೆ ಮಾಡೋದ್ರ ಬಗ್ಗೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಆಲೋಚನೆ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಪ್ರಕಾರ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಪದ್ಧತಿ ಪ್ರಾರಂಭ ಮಾಡಿದ ಮೇಲೆ ಅದು ನಡೆದುಕೊಂಡು ಹೋಗೋದು ಒಂದು ಅಧಿಕಾಸ ಆಗುತ್ತೆ. ಹಾಗಾಗಿ ನಮ್ಮ ಅನಿಸಿಕೆ ಕೂಡ ಹಂಗೇ ಇದೆ. ಹಾಗಾಗಿ ಇದು ನಡೆಯಲಿ. ಮುಂದೆ ಬರುವ ದಿನಗಳಲ್ಲಿ ಇದು ವಿಶ್ವದ ದೊಡ್ಡ ಒಂದು ಪ್ರಸಿದ್ಧಿ ಕಾರ್ಯಕ್ರಮ ಆಗಿ ಬೆಂಗಳೂರಿಗೆ ಒಂದು ಪ್ರವಾಸೋದ್ಯಮ ಕೂಡ ಬೆಳೀಲಿಕ್ಕೆ ಇದೊಂದು ಅವಕಾಶ ಕಲ್ಪಿಸಿಕೊಡ್ತೀವಿ. ಸರ್, ಕೊನೆಯದಾಗಿ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಕಾವೇರಿ ಆರತಿಯನ್ನು ಮಾಡಬೇಕು ಅಂತ ನಿರ್ಧರಿಸಿದ ಬಳಿಕ ಹರಿದ್ವಾರ, ವಾರಣಾಸಿಗಳಲ್ಲಿ ಹೋಗಿ ಒಂದು ಅಧ್ಯಯನ ತಂಡವನ್ನು ರಚಿಸಿಕೊಂಡು ಬಂದು ಅಲ್ಲಿ ಅಧ್ಯಯನ ಮಾಡಿತ್ತು. ಆ ಅಧ್ಯಯನ ತಂಡದ ವರದಿಯನ್ನು ಇಟ್ಕೊಂಡು ಇದನ್ನು ಪ್ಲ್ಯಾನ್ ಮಾಡಿದ್ರಾ ಅಥವಾ ಅದಕ್ಕೂ ಬೇರೆ ಅಜಗಜಾಂತರ ವ್ಯತ್ಯಾಸ ಇದೆಯಾ, ಹೇಗೆ? ಅದರದ್ದೇ ಒಂದು ಭಾಗವ ಆ ಸಂದರ್ಭದಲ್ಲಿ ಅವರು ಒಂದು ವಿಶೇಷ ವರದಿಯನ್ನೆಲ್ಲ ತಯಾರಿಸ್ಕೊಂಡು ಬಂದಿದ್ದರು ಅಲ್ಲಿಗೆ ಹೋಗಿ, ಅದರದ್ದೇ ಭಾಗವ ಇದು, ಹೇಗೆ? ಈಗ ಕಾವೇರಿ ಆರತಿ ಮಾಡಬೇಕಂತ ಏನು ನಿರ್ಧಾರ ಇದೆ
ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಅವರು ಏನು ನಿರ್ಧಾರ ಇತ್ತು, ಮುಂಚೆ ನಾವು ಏನು ದೊಡ್ಡ ಮಟ್ಟದಲ್ಲಿ ಕಾವೇರಿ ನದಿನಲ್ಲಿ ಮಾಡಬೇಕು ಮಂಡ್ಯ ಜಿಲ್ಲೆಯಲ್ಲಿ ಏನೋ ಅವ್ರದ್ದು ನಿರ್ಧಾರ ಇತ್ತು. ಆ ನಿರ್ಧಾರಕ್ಕೆ ಪೂರಕವಾಗಿ ಇದು ಒಂದು ಸಣ್ಣ ಒಂದು ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ಟ್ರೈಲರ್ ಅಂತ ತೋರಿಸ್ಬೋದು. ಇದು ದೊಡ್ಡ ಪ್ರೋಗ್ರಾಮ್ ಆಗಲ್ಲ, ಆದರೆ ಟ್ರೈಲರ್ ಪ್ರೋಗ್ರಾಮ್ ಆಗುತ್ತೆ. ಖಂಡಿತವಾಗಿ ಇದು ಕೂಡ ಜನರ ಮನಸ್ಸನ್ನು ಗೆಲ್ಲಿಸುವಂಥ ರೀತಿಯಲ್ಲಿ, ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜನರಿಗೆ ಅನುಕೂಲ ಆಗಲಿ, ಇಲ್ಲಿ ಬರುವ ಜನರಿಗೆ ಶಾಂತಿ ಮತ್ತು ನೆಮ್ಮದಿ ಮತ್ತು ಆರೋಗ್ಯ ಎಲ್ಲ ಸಿಗಲಿ. ನಾವು ಕೂಡ ಅವರ ಎಲ್ಲರ ಪರವಾಗಿ ಜನರಿಗೆ ನೀರು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ಕೊಡುವ ನೀರು ಅವರಿಗೆ ಆರೋಗ್ಯಕರವಾಗಿ ಕೊಡಲಿ ಅಂತ ಹೇಳಿ ಒಂದು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಸದ್ಯಕ್ಕೆ ಇದು ಬೆಂಗಳೂರಿನಲ್ಲಿ ನಡೆಯುತ್ತಿರುವಂಥ ಕಾವೇರಿ ಆರತಿಯ ಕುರಿತಾಗಿ ಜಲಮಂಡಳಿ ಅಧ್ಯಕ್ಷರಾಗಿರುವಂಥ ರಾಮಪ್ರಸಾದ್ ಮನೋಹರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.